ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ಇವತ್ತು ತುಂಬಾ ಜನ ಕಾಯ್ತಾ ಇದ್ದಿದ್ದು ಬಂಗಾಳದ ಇಲೆಕ್ಷನ್ ರಿಸಲ್ಟ್ ಬಗ್ಗೆ. ಅಲ್ಲ, ಪಂಚರಾಜ್ಯ ಚುನಾವಣಾ ರಿಸಲ್ಟ್ ಘೋಷಣೆ ಇರಬಹುದು, ಆದ್ರೆ ಬಂಗಾಳ ಸಿಕ್ಕಾಪಟ್ಟೆ ಕುತೂಹಲವನ್ನ ಹೆಚ್ಚು ಮಾಡಿತ್ತು. ತಮಿಳುನಾಡಲ್ಲಿ ಗೊತ್ತಿದೆ, ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅಲ್ಲಿಯ ಜನ ಹಾಯ್ ಸರ್ ಅಂತ ಹೇಳೋದು ಇಲ್ಲ, ಹಾಗೆ ಅಲ್ಲಿ ನಿಮಗೆ ಮಣೆ ಹಾಕಿ ಸ್ವಾಗತವನ್ನು ಕೋರೋದಿಲ್ಲ. ಕೇರಳದ ಸ್ಥಿತಿ ಕೂಡ ತುಂಬಾ ಭಿನ್ನವಾಗಿಲ್ಲ. ಇನ್ನು ನಮ್ಮ ಆಸಾಮ್ ಅಂತೂ ಅಲ್ಲಿ ಮಾಮ ಖ್ಯಾತಿಯ ಹಿಮಂತ್ ಬಿಸ್ವಾ ಶರ್ಮಾ ಇದಾರಲ್ಲ, ಅವರ ಒಂದು ಕಮಾಲ್ ಮುಂದೆ ಯಾರ್ದು ಕೂಡ ಗೋಲ್ಮಾಲ್ ಕೂಡ ನಡೆಯೋದಿಲ್ಲ. ಹಾಗಾಗಿ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ಏನಿತ್ತಲ್ಲ, ಅದರ ಕುತೂಹಲ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು. ಎಲ್ಲಾ ನ್ಯೂಸ್ ಚಾನೆಲ್ಗಳು ಕೂಡ ಈ ತಮಿಳುನಾಡು ಕೇರಳಕ್ಕಿಂತ ಒಂದು ತುತ್ತು ಜಾಸ್ತಿ ಜಾಸ್ತಿ ಅವರ ಟೈಮ್ ಅನ್ನ ಬಂಗಾಳದ ಚುನಾವಣೆಗೆ ಕೊಡ್ತಾ ಇದ್ರು. ಯಾಕೆಂದ್ರೆ ಟ್ರೆಂಡಿಂಗ್ ಇರೋದೇ ಅಲ್ವಾ ಓಡೋದು. 15 ವರ್ಷಗಳ ಕಾಲ ಬಂಗಾಳವನ್ನ ಬರ್ಬಾದ್ ಮಾಡಿದ್ದ ಮಮತಾ ಬ್ಯಾನರ್ಜಿಗೆ ಅಲ್ಲಿಯ ಕೇಸರಿ ಕಲಿಗಳು ಕಾರ್ಯಕರ್ತರು ಕೂಡ ಈ ಬೆಂಕಿ ಮುಟ್ಟಿಸುವಂತ ಕೆಲಸದಲ್ಲಿ ತಮ್ದೊಂದ್ ಪಾಲು ಅಂತ ಕೊಟ್ಟಿದ್ದಾರೆ. ಜೊತೆಗೆ ಬಂಗಾಳದ ಜನ ಮಮತಾ ಬ್ಯಾನರ್ಜಿಗೆ ಹೇಗೆ ತಪರಾಕಿ ಕೊಟ್ಟಿದ್ದಾರೆ, ಟಿಎಂಸಿನ ಅದೆಷ್ಟು ಆಳವಾಗಿ ಗುಂಡಿ ತೋಡಿ ಮುಚ್ಚಿದ್ದಾರೆ ಅಂದ್ರೆ, ಅಯ್ಯಯ್ಯೋ ಇದೇನಾ ನಾನು ಕಟ್ಟಿದ್ದ ಬಂಗಾಳ, ಅಯ್ಯಯ್ಯೋ ಇದೇ ಬಂಗಾಳದಲ್ಲೇನಾ ನಮ್ ಟಿಎಂಸಿ ಇಷ್ಟೊಂದು ವರ್ಷ ಮೆರೆದಾಡಿದ್ದು, ಹಾರಾಡಿದ್ದು, ಹೋರಾಡಿದ್ದು ಅಂತ ಈ ಡೌಟ್ ಒಂದು ಬರೋ ಹಂತಕ್ಕೆ. ಹೇಗಿತ್ತು ಬಂಗಾಳ? ಸ್ವಲ್ಪ ಆಲೋಚನೆ ಮಾಡಲೇಬೇಕು. ಅಂದ್ರೆ ಒಂದು ಆ ಅದ್ಭುತವಾದ ರಾಜ್ಯವನ್ನ ಹಾಳು ಮಾಡಿದ ಅಪಕೀರ್ತಿ ಮಮತಾ ಬ್ಯಾನರ್ಜಿ ಅವರಿಗೆ ಸಲ್ಲುತ್ತೆ. ಈ ಬಂಗಾಳ ಅನ್ನೋ ಭೂಮಿ ಇದೆಯಲ್ಲ, ನಮ್ಮ ಭಾರತಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದೆ. ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಂದ ಹುಟ್ಟಿ ಬಂದವರು ಈ ಭಾರತದ ಹೆಸರನ್ನ ಬೆಳಗುವಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಅಂತ ಮಹಾನ್ ಹೆಸರುಗಳು ಸಿಕ್ಕಾಪಟ್ಟೆ ಇರ್ತವೆ. ಆದರೆ ಈ ರೆಬಲ್ ಲೇಡಿ ಮಮತಾ ಬ್ಯಾನರ್ಜಿ ಅವರು ಯಾವಾಗ ಅಧಿಕಾರಕ್ಕೆ ಬಂದ್ರಲ್ಲ, ಅದಾದ ಮೇಲಿನ ಅಲ್ಲಿ ರಾಜಕೀಯ ಸ್ಥಿತಿಗತಿಗಳು, ವಾತಾವರಣ ಹಾಗೂ ಜನರ ಒಂದು ಸಾಮಾನ್ಯ ಬದುಕು ಇರುತ್ತಲ್ಲ, ಅದು ತುಂಬಾನೇ ಬದಲಾಗೋಯ್ತು. ಟಿಎಂಸಿ ಇದೆಯಲ್ಲ, ಅದು ಈ ಗೂಂಡಾಗಳನ್ನ ಬೆಳೆಸುವಂತಹ, ಪಾಲನೆ ಪೋಷಣೆ ಮಾಡುವಂತಹ ಪಕ್ಷವಾಗೋಯ್ತು. ಅದು ಒಂದು ಆಶ್ಚರ್ಯಕರ ಸಂಗತಿ ಇದೆ. ಪ್ರತಿ ಸಲ ಮಮತಾ ಬ್ಯಾನರ್ಜಿ ಅವರು ಹೇಗೆ ಗೆಲ್ತಾರೆ ಅಂತ, ಅವರು ನೋಡಕ್ಕೆ ತುಂಬಾ ಸಿಂಪಲ್ಲು, ತುಂಬಾ ಸರಳವಾದ ಜೀವನ ಶೈಲಿ, ಹಾಗೆ ಅವ್ರು ಹಾಕೋ ಬಟ್ಟೆ ಆಗಿರ್ಬೋದು, ಮಾತಾಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಈ ಲೋ ಪ್ರೊಫೈಲ್ ಅಂತಾರಲ್ಲ, ಆ ತರದ ಒಂದು ರಾಜಕಾರಣಿಯ ಒಂದು ವೇಷಭೂಷಣ, ಹಾವಭಾವ ಎಲ್ಲ ಇತ್ತು. ಈ ಇಲೆಕ್ಷನ್ ಬರ್ತಾ ಇದ್ದಂಗೆ ಅವರಿಗೆ ಒಂದಲ್ಲ ಒಂದು ಪೆಟ್ಟಾಗೋದು, ಕಾಲಿಗೆ, ಕೈಗೆ, ಹೀಗೆ ಕೆಲವೊಂದ್ ಕಡೆ ಪೆಟ್ಟಾಗೋದು, ಬ್ಯಾಂಡೇಜ್ ಹಾಕೊಂಡ್ ಬಂದು ವೀಲ್ ಚೇರ್ ಅಲ್ಲಿ ಬಂದು ಪ್ರಚಾರವನ್ನ ಮಾಡಿ ಹೋಗೋರು ಆ ಜನರ ಸಿಂಪತಿಯನ್ನ ಆ ಗಳಿಸ್ತಾ ಇದ್ರು, ಅಲ್ಲಿಂದ ವಿನ್ ಆಗ್ತಾ ಇದ್ರು. ಯಾಕೆಂದ್ರೆ ಅವರ ಆಡಳಿತದಲ್ಲಿ ಅಭಿವೃದ್ಧಿ ಹೇಳುಕೊಳ್ಳುವಂಥದ್ದು ಯಾವುದೂ ಆಗಿಲ್ಲ. ಅದರ ಜೊತೆಗೆ ಜನರಿಗೆ ಬೇಕಾಗಿರುವಂತದ್ದು ಭದ್ರತೆ ಹಾಗೂ ಸುರಕ್ಷತೆ. ಅದರಲ್ಲಿ ಕಂಪ್ಲೀಟ್ ಆಗಿ ಮಮತಾ ಬ್ಯಾನರ್ಜಿ ಅವರು ಫೇಲ್ ಆಗಿದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಬಂಗಾಳದ ಸ್ಥಿತಿಗತಿಗಳನ್ನ ನಾವು ಸಾಕಷ್ಟು ನೋಡ್ತಾ ಬಂದಿದ್ದೀವಿ. ಅಲ್ಲಿನ ಗೂಂಡಾಗಿರಿಯನ್ನ, ಹಾಗೆ ಗೂಂಡಾಗಳನ್ನ ಮೆಟ್ಟಿ ನಿಲ್ಲಬೇಕಿದ್ದ ಮಮತಾ ಬ್ಯಾನರ್ಜಿ ಅವರ ಬೇಜವಾಬ್ದಾರಿಯ ಹೇಳಿಕೆಗಳು ಹಾಗೂ ಅವರ ನಡೆಗಳು ತುಂಬಾ ಅಂದ್ರೆ ಭಯಭೀತ ಬಂಗಾಳ ಅಂತ ಹೇಳುವಂತ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿತ್ತು. ಆದ್ರೆ ಅದನ್ನ ಬದಲಾಯಿಸೋದು ಹೇಗೆ? ಎಲೆಕ್ಷನ್ ಬರಬೇಕಾಗುತ್ತೆ, ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ವೋಟ್ ಹಾಕ್ಬೇಕಾಗುತ್ತೆ, ಹಾಗೆ ಬದಲಾವಣೆ ನಮಗೆ ಈ 3 ಜನರಲ್ಲಿ ಇವರೇ ಬೆಟರು ಅಂತ ಒಂದು ಪಕ್ಷವನ್ನ ಆರಿಸಬೇಕಾಗುತ್ತೆ. ಬಂಗಾಳದ ಜನ ಆರಿಸಿಕೊಂಡಿದ್ದು ಭಾರತೀಯ ಜನತಾ ಪಾರ್ಟಿಯನ್ನ. ಸೊ ಇನ್ನು ಬಂಗಾಳದಲ್ಲಿ ಬಿಜೆಪಿ ಆಡಳಿತ, ಅದರ ಮೇಲೆ ಈಗ ಹೇಗೆಲ್ಲ ತಗೊಂಡು ಹೋಗ್ತಾರೆ, ಗಬ್ಬೆದ್ದು ಹೋಗಿರುವ ಒಂದು ರಾಜ್ಯವನ್ನ ಸರಿದಾರಿಗೆ ಎಷ್ಟು ಬೇಗ ತರ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಈ ದೀದಿ ವರ್ಸಸ್ ಮೋದಿ ಆಯ್ತಲ್ಲ, ಅದು ತುಂಬಾ ಕುತೂಹಲ ಹುಟ್ಟಿಸಿತ್ತು. ಆದ್ರೆ ಬಿಜೆಪಿಯಲ್ಲೂ ಗೆಲ್ಲೋದು ಈಸಿ ಆಗಿತ್ತ? ಖಂಡಿತ ಇಲ್ಲ. ಈ ಬೂತಿಗೆ ಬಂದ್ರೆ ತಾನೇ ವೋಟಿಂಗ್ ಆಗೋದು, ವೋಟಿಂಗ್ ಆದ್ರೆ ತಾನೇ ರಿಸಲ್ಟ್ ಅಲ್ಲಿ ತಮಗೆ ಬೇಕಾದ ಅಥವಾ ಬೇಡವಾದಂತಹ ಅಂಶಗಳು ಬರೋದು. ಸೊ ಒಂದೋ ಜನ ಅಲ್ಲಿ ಟಿಎಂಸಿಗೆ ವೋಟ್ ಹಾಕ್ಬೇಕು, ಅಥವಾ ಟಿಎಂಸಿಗೆ ಹಾಕದೇ ಇರೋರು ಮನೆಯಿಂದ ಹೊರಗಡೆ ಬರಬಾರ್ದು. ಈ ತರದೊಂದು ಸ್ಟ್ರಾಟಜಿಯನ್ನ ಸಾಕಷ್ಟು ವರ್ಷಗಳಿಂದ ಅಲ್ಲಿ ನಡೆಸಿಕೊಂಡು ಬರ್ತಾ ಇದೆ. ಹಾಗಾಗಿ ಅಲ್ಲಿ ದಾಳಿಗಳಾಗೋದು, ಹಲ್ಲೆಗಳಾಗೋದು, ಬೆದರಿಕೆಗಳನ್ನ ಹಾಕೋದು. ಲಾಸ್ಟ್ ಟೈಮ್ ಅಂತೂ ಪ್ರಚಾರಕ್ಕೆ ಹೋಗಿದ್ದ ಟಿಎಂಸಿ ಒಬ್ಬ ನಾಯಕ, ಅವನ ಗೂಂಡಾಗಳು ಅಲ್ಲಿ ಮನೆಗೆ ಹೇಳ್ತಾರೆ, ಟಿಎಂಸಿಗೆ ವೋಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಲೆಕ್ಕ ನಮ್ಗೆ ಸಿಗುತ್ತೆ, ಆಮೇಲೆ ನಾವು ಲೆಕ್ಕ ಚುಕ್ತಾ ಮಾಡ್ತೀವಿ ಅಂತ ಓಪನ್ ಆಗಿ ಧಮಕಿಯನ್ನ ಹಾಕ್ತಾರೆ. ಇದು ಮೋದಿ ಅವರಿಗೆ ಗೊತ್ತಿರ್ಲಿಲ್ವಾ? ಅಮಿತ್ ಶಾ ಅವರ ಕಣ್ಣಿಗೆ ಬಿದ್ದಿರ್ಲಿಲ್ವಾ? ಖಂಡಿತ ಬಿದ್ದಿತ್ತು. ಹಾಗಾಗಿಯೇ ಈ ಸಲ ತುಂಬಾ ವಿಶೇಷವಾದ ಕಾಳಜಿಯನ್ನ
ಪಶ್ಚಿಮ ಬಂಗಾಳದ ಚುನಾವಣೆಗೆ ಹಾಕಿದ್ರು. ಹೀಗಾಗಿಯೇ ಈ ಸೆಂಟ್ರಲ್ ಫೋರ್ಸ್ ಇದೆಯಲ್ಲ, ಅದು ಬಂಗಾಳಕ್ಕೆ ಈ ಸಾಗರೋಪಾದಿಯಲ್ಲಿ ಹರಿದು ಬರೋದು ಅಂತಾರಲ್ಲ, ಆ ತರ ಮಾಡಿದ್ರು. ಟಿಎಂಸಿ ಗೂಂಡಾಗಳು ಎಲ್ಲೂ ಕೂಡ ಬಾಲ ಬಿಚ್ಚದಂತೆ ನೋಡಿಕೊಳ್ಳಲಾಯ್ತು. ಜೊತೆಗೆ ಅಮಿತ್ ಶಾ ಅವರು ಕೊನೆಯ 20 ದಿವಸ ಬಂಗಾಳದಲ್ಲಿ ಟೆಂಟ್ ಅನ್ನ ಹಾಕಿದ್ರು. ಅಮಿತ್ ಶಾ ಇದ್ದಾಗ ಅಲ್ಲಿನ ಸ್ಥಿತಿಗತಿಗಳು ಹೇಗಿರುತ್ತೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈ ಯುದ್ಧವನ್ನ ತೀರಾ ಪರ್ಸನಲ್ ಆಗಿ ತಗೊಳ್ಳೋದು ಅಂತಾರಲ್ಲ, ಆ ತರವೇ ಮೋದಿ ಹಾಗೂ ಅಮಿತ್ ಶಾ ತಗೊಂಡಿದ್ದಾರೆ. ಅದರ ಜೊತೆಗೆ ಈಗ ಬಂಗಾಳದಲ್ಲಿ ಭಾರಿ ವಿಜಯವನ್ನ ಸಾಧಿಸಿದ್ದಾರೆ. ಸೊ ನಾನು ಟಿವಿಯನ್ನ ನೋಡ್ತಾ ಇರುವಾಗ ಸಿ.ಟಿ. ರವಿ ಅವರ ಒಂದು ಮಾತನ್ನ ಕೇಳ್ತಾ ಇದ್ದೆ. ಬಂಗಾಳದಲ್ಲಿ ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಬಳಸಿಕೊಳ್ಳಲಾಯ್ತು ಅಂತ. ಅವರು ಹೇಳ್ತಾರೆ, ಲೋ ಪ್ರೊಫೈಲ್ ಅನ್ನ ಮೇಂಟೈನ್ ಮಾಡಿ, ಕಾರ್ಯಕರ್ತರಿಗೆ ನೀವು ಜೊತೆಯಾಗಿ ನಿಲ್ಲಿ, ಕಾರ್ಯಕರ್ತರಿಗೆ ಹುರಿದುಂಬಿಸಿ ಜೊತೆಗೆ ಇನ್ನಷ್ಟು ಕೆಲಸ ಮಾಡುವಂತೆ ಶ್ರಮವನ್ನ ಹಾಕುವಂತೆ ಮಾಡಿ. ನೀವು ಸೆಕ್ಯೂರಿಟಿ ಇಟ್ಕೊಂಡು ಓಡಾಡೋದು, ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕಟ್ಟಿ ಬಹಿರಂಗವಾಗಿ ಭಾಷಣ ಮಾಡೋದು ಇದೆಲ್ಲವೂ ಕೂಡ ಇರೋದಿಲ್ಲ. ಸಣ್ಣ ಸಣ್ಣ ಬೈಠಕ್ಗಳಿಗೂ ಕೂಡ ಈ ಸಲ ಬಿಜೆಪಿ ಸಾಕಷ್ಟು ಗಮನವನ್ನ ಕೊಟ್ಟಿದೆ, ಆಸಕ್ತಿಯನ್ನ ತೋರಿಸಿದೆ. ಅದರ ಫಲಿತಾಂಶ ನಮ್ಗೆ ಕಣ್ಣಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಈ ಧಮಕಿಗಳು, ದಾಳಿಯ ಬೆದರಿಕೆಗಳು ಇವೆಲ್ಲವೂ ಕೂಡ ಟಿಎಂಸಿ ಕಡೆಯಿಂದ ಬರುವಂತಹ ಸಾಧ್ಯತೆ ಇತ್ತು. ಅವೆಲ್ಲವೂ ಕೂಡ ಎಲ್ಲಿಂದ ಶುರುವಾಗಬಲ್ಲದೋ ಅಲ್ಲಿಯೇ ಚೂಟಲಾಯಿತು. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ ಹಾಗೂ ಮಮತಾ ಬ್ಯಾನರ್ಜಿ ಅವರಿಗೆ ಅವರದೊಂದು ಧಿಮಾಕಿಗೆ ದೊಡ್ಡ ಸೋಲಾಗಿದೆ. ಈ ಕನ್ನಡದಲ್ಲಿ ಒಂದು ಮಾತಿದೆ, ಯೋಗವು ಒಂದ್ಸಲ ಬರುತ್ತೆ, ಯೋಗ್ಯತೆ ಕೊನೆ ತನಕ ಇರುತ್ತೆ ಅಂತ. ಸೊ ಈ ಮಾತು ಮಮತಾ ಬ್ಯಾನರ್ಜಿ ಅವರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸತ್ಯ ಆಗೋಯ್ತು. ಯೋಗ ಬಂದಿತ್ತು. ಅದೆಂತ ಯೋಗ? ಈ ಒಂದು ಹಂತದಲ್ಲಿ ಭಾರತದ ಏಕೈಕ ಮಹಿಳಾ ಮುಖ್ಯಮಂತ್ರಿ ಅನ್ನೋ ಖ್ಯಾತಿ ಮಮತಾ ಬ್ಯಾನರ್ಜಿ ಅವರಿಗಿತ್ತು. ಇವಾಗ ಬಿಡಿ ಡೆಲ್ಲಿಲಿ ಬಂದಿದ್ದಾರೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಸಂದೇಶ್ ಖಾಲಿ ಕೇಸ್ ಆಯ್ತು, ಹಾಗೆ ವೈದ್ಯ ಮೇಲೆ ಅತ್ಯಾಚಾರ ಆಯಿತು. ಆ ಕಾಲದಲ್ಲಿ, ಆ ಸಮಯದಲ್ಲಿ ಹೇಗೆ ನಡ್ಕೋಬೇಕಿತ್ತು, ಹೇಗೆ ನಡ್ಕೊಂಡ್ರು ಅನ್ನೋದು ಜನಮಾನಸದಲ್ಲಿ ಇದೆ. ಆ ಅತ್ಯಾಚಾರಕ್ಕೆ ಒಳಗಾಗಿ ಹತ್ಯೆಗೊಳಗಾದ ಯುವತಿಯ ತಾಯಿಗೆ ಬಿಜೆಪಿ ಓಟನ್ನ ಕೊಟ್ಟಿತ್ತು. ಅವರು ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಅಂದ್ರೆ ಜನರ ಆಕ್ರೋಶ ಅನ್ನೋದು ದೀದಿಯನ್ನ ಹೇಗೆ ಕಾಡಿದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಷ್ಟೇ. ಇವರೇ ಹೋಮ್ ಮಿನಿಸ್ಟರ್ ಹೌದು, ಇವರೇ ಮುಖ್ಯಮಂತ್ರಿನೂ ಹೌದು, ಇವರೇ ಹೆಲ್ತ್ ಮಿನಿಸ್ಟರ್ ಕೂಡ ಹೌದು. ಆದ್ರೆ ಆ ವೈದ್ಯ ಮೇಲಿನ ಅತ್ಯಾಚಾರವನ್ನ ಖಂಡನೆ ಮಾಡಿ ಇವರೇ ಬೀದಿಗೆ ಬರ್ತಾರೆ, ಇವರೇ ಪ್ರತಿಭಟನೆಯನ್ನ ಮಾಡ್ತಾರೆ, ಘೋಷಣೆಗಳನ್ನ ಕೂಗ್ತಾರೆ. ಯಾರ ವಿರುದ್ಧ? ಬಂಗಾಳದಲ್ಲಿ ಆಡಳಿತ ಮಾಡ್ತಾ ಇರೋ ಸರ್ಕಾರದ ವಿರುದ್ಧ. ಸರ್ಕಾರ ಯಾರದ್ದು? ಇದೇ ಮಮತಾ ಬ್ಯಾನರ್ಜಿ ಅವರು. ಸಿಎಂ ಯಾರು? ಇದೇ ಮಮತಾ ಬ್ಯಾನರ್ಜಿ ಅವರು. ಹೋಮ್ ಮಿನಿಸ್ಟರ್ ಯಾರು? ಇದೇ ಮಮತಾ ಬ್ಯಾನರ್ಜಿ ಅವರು. ಹೆಲ್ತ್ ಮಿನಿಸ್ಟರ್ ಯಾರು? ಇದೇ ಮಮತಾ ಬ್ಯಾನರ್ಜಿ ಅವರು. ಸೊ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಬೀದಿಗೆ ಬಂದು ಹೋರಾಟ ಮಾಡಿದಾಗ ಜನ ಎಲ್ಲಿ ನ್ಯಾಯ ಕೇಳಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಇಲ್ಲ, ಇದನ್ನ ಸಿಬಿಐಗೆ ಕೊಡಿ ಅಂತ ತನಿಖೆಯನ್ನ ಅವರು ಕೊಡ್ಲಿಲ್ಲ. ಹಾಗೆ ಕೇಂದ್ರ ಸರ್ಕಾರವನ್ನ ಬೊಟ್ಟು ಮಾಡುವ ಯಾವ ಅವಕಾಶವೂ ಕೂಡ ಅವರಿಗೆ ಇರಲಿಲ್ಲ. ಆದ್ರೆ ಒಂದ್ ಸ್ವಲ್ಪ ಅನುಕಂಪ ಬರಬೇಕು, ತಾನೊಬ್ಬ ಹೆಣ್ಣು ಅನ್ನೋದನ್ನ ಅದನ್ನ ಇಟ್ಕೊಂಡು ಒಂದಿಷ್ಟು ಗೇನ್ ಮಾಡ್ಕೋಬೇಕು ಅಂತ ಪ್ರತಿಭಟನೆಗೆ ಬಂದು ಕೂರ್ತಾರೆ. ಅದು ಎಷ್ಟು ಕಾಮಿಡಿ ಆಗಿತ್ತು, ಅದೆಷ್ಟು ನಾಟಕೀಯತೆ ಇತ್ತು ಅಂದ್ರೆ ಜನ ಆ ನಾಟಕಗಳಿಗೆ ಸೊಪ್ಪು ಹಾಕ್ಲಿಲ್ಲ. ಹಾಗಾಗಿ ದೀದಿಯವರಿಗೆ ಈ ಸನ್ನಿವೇಶವನ್ನ ತಂದಿದ್ದಾರೆ. ಇದಕ್ಕೆ ನಾನು ಬಂಗಾಳದ ಜನರಿಗೆ ಒಂದು ದೊಡ್ಡ ನಮಸ್ಕಾರವನ್ನ ಹಾಕ್ತೀನಿ. ಜೊತೆಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತನ್ನ ಮನೆಯ ಮಕ್ಕಳಂತೆ ಸಾಕೊಂಡಿದ್ರಲ್ಲ, ವೋಟ್ ಬ್ಯಾಂಕ್ಗಾಗಿ ಕನ್ವರ್ಟ್ ಮಾಡಿದ್ರಲ್ಲ, ನಕಲಿ ಐಡಿ ಕಾರ್ಡ್ಗಳನ್ನ ಕೊಟ್ಟು ಅವರು ಕೂಡ ವೋಟಿಂಗ್ ಪವರ್ ಹೊಂದುವಂತೆ ಮಾಡಿದ್ರಲ್ಲ, ಅವರೆಲ್ಲರಿಗೂ ಕೂಡ SIR ಇಡಬಾರದ ಜಾಗದಲ್ಲಿ ಬೆಣ್ಣೆ ಹಚ್ಚಿದ ಗೂಟವನ್ನ ಇಟ್ಟಿದೆ. ಹಾಗಾಗಿ ಅದೊಂದು ದೊಡ್ಡ ಲಾಸ್. ವರದಿಗಳ ಪ್ರಕಾರ 12% ವೋಟಿಂಗ್ ಏನಿದೆ SIR ಅಲ್ಲಿ ಎಗರಿ ಹೋಗಿದೆ. ಅವೆಲ್ಲವೂ ಕೂಡ ಭಾರತೀಯರದ್ದು ಒಬ್ಬರದ್ದು ಹೋಗಿಲ್ಲ, ಬದಲಾಗಿ ಬಾಂಗ್ಲಾದಿಂದ ಬಂದವರು, ಅಕ್ರಮವಾಗಿ ಇದ್ದವರು, ಅವೆಲ್ಲರದ್ದು ಕೂಡ ವೋಟಿಂಗು ಢಮಾರಾಗಿದೆ. ಅದು ಕೂಡ ಈ ಸಲದ ಚುನಾವಣೆಯಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದೆ. ಏನೇ ಆಗ್ಲಿ, ಈಗ ಆಲ್ರೆಡಿ ಮಮತಾ ಬ್ಯಾನರ್ಜಿ ಅವರು ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಫಿಕ್ಸಿಂಗ್ ಅಂತೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ. 15 ವರ್ಷದಲ್ಲಿ ಅವರ ಪಕ್ಷ ಇದೇ ಚುನಾವಣಾ ಆಯೋಗ ನಡೆಸುವ ಚುನಾವಣೆಯಲ್ಲಿ ಗೆದ್ದು ಬಂದಿತ್ತು. ಆದ್ರೆ ಸೋತಾಗ ಮಾತ್ರ ಈ ತರದ್ದು ಕಾರಣಗಳು ಸಿಗ್ತಾ ಹೋಗ್ತವೆ. ಅದು ಎಲ್ಲಾ ಕಡೆ ಕಾಮನ್ನು. ಅಂಡ್ ವೋಟ್ ಚೋರಿ ಅಂತಿದ್ದ ರಾಹುಲ್ ಗಾಂಧಿ ಅವರು ಇವತ್ತು ಏನೆಲ್ಲಾ ಮಾತಾಡ್ತಾರೆ ಅನ್ನೋ ಕುತೂಹಲ ನಮ್ಗೆ ಖಂಡಿತ ಇದೆ. ಈ ವೋಟ್ ಚೋರಿಯನ್ನಿ ಅಥವಾ ಫಿಕ್ಸಿಂಗ್ ಅನ್ನಿ ಎಂಡ್ ಆಫ್ ದಿ ಡೇ ನೀವು ಇಲ್ಲಿನ ಒಂದು ಸಿಸ್ಟಮ್ ಇದೆಯಲ್ಲ ಅದನ್ನ ವ್ಯಂಗ್ಯ ಮಾಡ್ತಾ ಇದ್ದೀರಾ. ಗೆದ್ದಾಗ ನಮ್ದು ಶ್ರಮ, ಸೋತಾಗ ಫಿಕ್ಸಿಂಗ್ ಅನ್ನೋದು ಯಾವುದೇ ರೀತಿಯಲ್ಲೂ ಶೋಭೆಯನ್ನ ತರೋದಿಲ್ಲ. ಇದು ನಿಮ್ಮ ತಲೆಯಲ್ಲಿರ್ಲಿ. ಇದೇ ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ, ಆದ್ರೆ ಸೋಲಿನ ಹತಾಶೆ, ಆ ನಿರಾಸೆ ಎಲ್ಲವೂ ಕೂಡ
ಇಂಥ ಮಾತುಗಳನ್ನ ಆಡಿಸಿ ಬಿಡ್ತವೆ. ನಾವು ಕೇಳ್ತೀವಿ, ನಗ್ತೀವಿ, ಆಲ್ ರೈಟ್ ಅಂತ ಮುಂದೆ ಹೋಗ್ತೀವಿ. ಜೈ ಶ್ರೀರಾಮ್.